ಈಗ ಆಗು ಹೋಗುಗಳ ಬಗ್ಗೆ ನಾವು ಮಾತಾಡಿದ್ದೀವಿ ಆಲ್ರೆಡಿ. ವಿ ನೋ ವಾಟ್ ಈಸ್ ಮೈನಸ್ ವಾಟ್ ಈಸ್ ಪ್ಲಸ್ ನಾವು ನೋಡಿ ಆಗಿದೆ. ಈಗ ದೇಶದ ಸ್ಥಿತಿ ಮತ್ತು ರಾಜ್ಯದ ಸ್ಥಿತಿ ಎರಡೂ ಇಂಪ್ಯಾಕ್ಟ್ಗಳು ಮತ್ತು ಮಹತ್ವವಾದ ಒಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪಕ್ಷದ ಸ್ಥಿತಿ ಏನಾಗಬಹುದು ಅನ್ನೋ ಇಂಪ್ಯಾಕ್ಟ್ ಇದರಲ್ಲಿ ಅಡಗಿದೆ. ನಾಲ್ಕನೇದಾಗಿ ರಾಹುಲ್ ಗಾಂಧಿಯವರ ನಾಯಕತ್ವದ ಮೇಲೆ ಫೈನಲ್ ಆಗಿ ಇಷ್ಟರವರೆಗೆ ಈಗ ಬಿ ಜೆ ಪಿಯವರು ಹೇಳ್ತಾ ಇದ್ರು 80 ಎಲೆಕ್ಷನ್ಗಳನ್ನು ಆಲ್ರೆಡಿ ಅವರ ಮುಂದಾಳುತನದಲ್ಲಿ ಸೋತ್ರು ಅಂತ. ವೆದರ್ ಈಸ್ ಎ ಲಯಬಿಲಿಟಿ ಟು ಬಿ ಜೆ ಪಿ ಅನ್ನೋದು. ಈಗ ಮೋದಿ ಯಾವ ರೀತಿಯ ಎಸೆಟ್ ಆಗ್ತಾ ಹೋದ್ರು ಅದೇ ರೀತಿ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವರು ಲಯಬಿಲಿಟಿ ಆಗ್ತಾ ಇದ್ದಾರಾ ಅನ್ನೋ ಒಂದು ಕ್ವಶನ್ ಕೂಡ ಉದ್ಭವ ಆಗಬಹುದು. ನಾವು ಸಮೀವುಲ್ಲಾ ಸರ್ ಹೇಳಿದರು, ಇಂಪ್ಯಾಕ್ಟ್ ಬಗ್ಗೆ ಹೇಳಿದರು. ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಸೋತಿದ್ರೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗಬಹುದು. ಈವನ್ ಕೂಡ NDA ಗೆದ್ದರೂ ಕೂಡ ಮಹಾರಾಷ್ಟ್ರದ ಥರ ಏನಾದರೂ ಫಡ್ನವೀಸ್ ಥರ ಇಲ್ಲಿ ಯಾರನ್ನಾದರೂ ಉದ್ಭವ ಮಾಡಿ ಹೋದರೆ ಅಲ್ಲಿ ಕೂಡ ಪಲ್ಟಿರಾಮ್ ಅಂತ ಕರೀತಾ ಇರುವ CM ಅವರು ಅಲ್ಲೂ ಕೂಡ ಒಂದು ರೀತಿಯ ಪಲ್ಟಿ ಹೊಡಿಬೋದು ಅನ್ನೋದನ್ನು ಸಮೀವುಲ್ಲಾ ಸರ್ ಹೇಳಿದರು. ಏನು ಹೇಳ್ತೀರಿ, BJP ಅವ್ರು ಏನು ಹೇಳ್ತೀರಿ ಇದಕ್ಕೆ? ಸರಿ, ಇದು ಯಾವುದೇ ರೀತಿಯಾದ ಕೇಂದ್ರದ ಮೇಲೆ ಯಾವುದೂ ಇಂಪ್ಯಾಕ್ಟ್ ಆಗಲ್ಲ ಸರ್. ಒಂದಂಥದ್ದಲ್ಲಿ ತಾವು ಹೇಳಿದಂಥದ್ದು ಲಯಬಿಲಿಟಿ ಅಂತ. ಹೌದು, ಬಿಹಾರ್ನಲ್ಲಿ ಕಾಂಗ್ರೆಸ್ಸು ಪಾಪ RJDಗೆ ಲಯಬಿಲಿಟಿ ಸರ್. ಅದಲ್ಲಿ ಪಾಪ ಅವ್ರನ್ನ ಒತ್ಕೊಂಡು ಹೋಗ್ಬೇಕು. ಎಲ್ಲಿ ಸಂಘಟನೆ ಇಲ್ಲ, ಯಾವುದೇ ನಾಯಕರು ಹೇಳ್ಕೊಳ್ಳುವಂಥ ನಾಯಕರಿಲ್ಲ, ಏನೂ ಇಲ್ಲ. ಇಟ್ಸ್ ಎ ಲಯಬಿಲಿಟಿ. ಯಾಕೆಂದರೆ ಕಳೆದ ಬಾರಿ 70 ಕ್ಷೇತ್ರದಲ್ಲಿ ಅವ್ರು ಸ್ಪರ್ಧಿಸಿ ಗೆದ್ದಿದ್ದಂಥದ್ದು 16-18 ಗೆದ್ದಿದ್ದಂಥದ್ದು. ಈ ಬಾರಿ ಅವ್ರು ಕೊಟ್ಟಿದ್ದಂಥ ಸ್ಥಾನ 61 ಅಷ್ಟೇನೋ. ಅದರಲ್ಲಿ ಹೆಂಗೆ ಗೆಲ್ತಾರೋ ಗೆಲ್ಲಲ್ವೋ ಗೊತ್ತಿಲ್ಲ, 0 ತಗೊಂತಾರೋ ಏನೋ ಅವ್ರಿಗೆ ಬಿಟ್ಟಿದ್ದಂಥದ್ದು. ಈ ಥರ ಇರಬೇಕಾದಾಗ ಕಾಂಗ್ರೆಸ್ ಇಸ್ ಲಯಬಿಲಿಟಿ ಫಾರ್ RJD. ನಮ್ಗೆ ಯಾವುದು ಆ ಥರದ್ದು ಏನೂ ಇದ್ದಿಲ್ಲ ಅಲ್ಲಿ. ಆಮೇಲೆ ನಿತೀಶ್ ಕುಮಾರ್ ಅವರು ಈ ಬಾರಿ ಸ್ಪಷ್ಟವಾಗಿಯೂ ಹೇಳಿದ್ದಾರೆ ಅದರಲ್ಲಿ, ನಾನು ಇನ್ನೆಂದೂ ಯಾವುದನ್ನು ಪಕ್ಷಾಂತರ ಆಗ್ಬೋದು, ಬೇರೆ ಗಠಬಂಧನ ಆಗ್ಬೋದು ಮಾಡೋದಿಲ್ಲ, ಕೊನೆವರೆಗೂ NDAದಲ್ಲಿ ಅಂತ. ಈಸ್ ಎ ಆಲ್ ಸೀಸನ್ ಫಿಲ್ಮ್ ಫ್ರಮ್ 1995. ಕೇಂದ್ರದಲ್ಲಿ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಇದೇ ಇಲ್ಲಿವರೆಗೂ ಅದರಲ್ಲಿ. ಸೊ ನಾವು ಅದರಲ್ಲಿ ತುಂಬ ಆತಂಕ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ಇಲ್ಲಿ 2-3 ಶೀಲ್ಡ್ ಇದೆ ಸರ್. ಸೋತ್ರೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಇದ್ದೇ ಇದ್ದಾರೆ, ಅವ್ರು ಕಟ್ಟಕ್ಕೆ AICC ಅಧ್ಯಕ್ಷರು. ಅದಕ್ಕೂ ಸೋತ್ರೆ 2ನೇ ಶೀಲ್ಡ್ ಬಂದ್ಬಿಟ್ಟು ಓಟ್ ಚೋರಿ ಅದಾಗಿದೆ ಅದರಲ್ಲಿ. ಸೊ 2 ಶೀಲ್ಡ್ ಕಾಂಗ್ರೆಸ್ನವ್ರು ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವರೇನು ಇದಿಲ್ಲ. ನಮ್ದು ಬಂದ್ಬಿಟ್ಟು ಪ್ರೋ ಇನ್ಕಂಬೆನ್ಸಿಂದ ಇರ್ತೈತೆ, ಪ್ರೋ ಡೆವಲಪ್ಮೆಂಟ್ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ, ಇವಾಗ ನೀವು 10 ಸರ್ವೆ ಪ್ರೀಪೋಲ್ ಸರ್ವೆ ಬಂದಿದೆ ಅಂತೀರಲ್ಲ, 2010ರಿಂದ ನಿನ್ನೆವರೆಗೂ ಬಿಹಾರು ಡೈನಮಿಕ್ಸು, ಬಿಹಾರು ಪಾಲಿಟಿಕ್ಸು, ಬಿಹಾರ್ ಜಾತಿನೇ ಬೇರೆ. ಇಲ್ಲಿವರೆಗೂ ಯಾರು ಅಲ್ಲಿ ಆ್ಯಕ್ಯುರೇಟ್ ರಿಸಲ್ಟ್ ಕೊಡೋಕ್ಕಾಗಿಲ್ಲ, ಕೊಟ್ಟೂ ಕೂಡ ಇಲ್ಲ. ಆಲ್ ಆರ್ ಬೋಗಸ್ ನಂಬರ್. 2024ರಲ್ಲಿ ಇದೇ ಸರ್ವೆ ಏಜೆನ್ಸಿಗಳು 400 ಬರುತ್ತೆ, 350 ಬರುತ್ತೆ, 450 ಬರುತ್ತೆ ಅಂತ ಮೋದಿಗೆ BJPಗೆ ಹೇಳಿದರು. ಸ್ಟಾಕ್ ಮಾರ್ಕೆಟ್ ಓಡಿಸೋಕ್ಕೆ ಅವತ್ತು ಸ್ಟಾಕ್ ಮಾರ್ಕೆಟು ಯಾವತ್ತು ಪ್ರೀಪೋಲ್ ಮಾರನೇ ದಿವಸ 28 ಲಕ್ಷ ಕೋಟಿ ಮಾರ್ಕೆಟಲ್ಲಿ ಕ್ರ್ಯಾಶ್ ಆಗಿದೆ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಷನ್, 28 ಲಕ್ಷ ಕೋಟಿ ಮಾರ್ಕೆಟಲ್ಲಿ ವೈಪೌಟ್ ಆಗಿದೆ. ಇದೇ ಸ್ಟಾಕ್ ಮಾರ್ಕೆಟ್ಗೋಸ್ಕರ ಹೇಳ್ಬಿಟ್ಟು ಈ ನಂಬರ್ಗಳನ್ನ ಓಡಿಸಿದ್ದಾರೆ. 2024ರಲ್ಲಿ ಇದೇ ಚಾಣಕ್ಯ ಅನ್ನೋ ಒಂದು ಏಜೆನ್ಸಿ, ಫಾರ್ ಯರ್ ಕೈಂಡ್ ಇನ್ಫಾರ್ಮೇಷನ್, 435 ಬರುತ್ತೆ ನರೇಂದ್ರ ಮೋದಿಗೆ ಅಂತ ಹೇಳ್ತಿದ್ರು. ಏನಾಯಿತು? 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತ ಇದು ಬರುತ್ತೆ ಅಂತ ಎಲ್ಲರೂ ಹೇಳಿದರು, ಬರಲಿಲ್ಲ. 2023ರಲ್ಲಿ ಕರ್ನಾಟಕದಲ್ಲಿ ಹಂಗ್ ಅಸೆಂಬ್ಲಿ ಅಂತಂದಿದ್ರು, 136 ಬಂದ್ವಿ. 2024 ಹರಿಯಾಣದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂದರೆ ಓಟ್ ಚೋರಿಯಿಂದ BJP ಬಂತು. 2020ರಲ್ಲಿ ಹಂಗ್ ಅಸೆಂಬ್ಲಿ ಆಗುತ್ತೆ ಅಲ್ಲಿ ಬಿಹಾರಲ್ಲಿ ಅಂತಂದಿದ್ರು. ಏನಾಯಿತು? ಈ ಸರ್ವೆ ಪ್ರೀಪೋಲ್ ರಿಸಲ್ಟ್ಗಳು, ದಿಸ್ ಈಸ್ ನಥಿಂಗ್ ಬಟ್ ಎ ಮ್ಯಾನಿಪುಲೇಷನ್ ಡನ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್. ಇದು ನಿಜವಾದ ಪ್ರೀಪೋಲ್ ಸರ್ವೆ ಅಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಪ್ರೂವ್ನು ಮಾಡ್ಕೋತಿದ್ದೀವಿ ನಾವು. ಇದೇ ಕರ್ನಾಟಕದಲ್ಲಿ 2023ರಲ್ಲಿ ಮೋಸ್ಟ್ ಆಫ್ ದಿ ಏಜೆನ್ಸಿ ಕರ್ನಾಟಕದಲ್ಲಿ ಹಂಗಾಗುತ್ತೆ ಎಲ್ಲರೂ ಪದ್ಮನಾಭ ನಗರದ ಮುಂದೆ ಹೋಗಿ ನಿಂತ್ಕೋಬೇಕು ಅಂತಂದ್ರು. ಏನಾಯಿತು? 136 ಬಂದ್ವಿ. ಹಾಗಾಗಿ ಸರ್ವೆ ಎಲ್ಲ ಬೋಗಸ್ಸು. ಇದಕ್ಕೆ ನಾವು ಒಂದು ಕಿಂಚಿತ್ತು ಅದಕ್ಕೆ ಒಂದು ಬೆಲೆ ಕೊಡಲ್ಲ. ಜನ ಏನು ಮತದಾರರು ತೀರ್ಪು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾರ್ಕ್ ಮತಗಟ್ಟೆ ಸಮೀಕ್ಷೆಯಲ್ಲೂ ಕೂಡ NDAಗೆ ಬಹುಮತ ಅಂತ ಈಗ ಹೇಳ್ತಾ ಇದೆ. ಮಾರ್ಕ್ ಮತಗಟ್ಟೆ ಸಮೀಕ್ಷೆಯಲ್ಲಿ NDAಗೆ ಬಹುಮತ ಅಂತ ಹೇಳ್ತಾ ಇದೆ. ಒಟ್ಟು 10ರಿಂದ 11 ಸಮೀಕ್ಷೆಗಳು NDAಗೆ ಬಹುಪರ ಬಂದಿದ್ದಾವೆ. NDA 142ರಿಂದ 162, MGB 82ರಿಂದ 98, JSP 0 to 4, ಅದರ್ಸ್ 0 to 3. ಇದು ಮಾರ್ಕ್ ಮತಗಟ್ಟೆ ಸಮೀಕ್ಷೆ. ಬರೋಬ್ಬರಿ 10ರಿಂದ 11 ಸಮೀಕ್ಷೆಯೂ ಕೂಡ NDAಗೆ ಈಗ ಬಹುಬರಾಕ್ ಅಂತ ಹೇಳ್ತಾ ಇದ್ದಾವೆ. NDAಗೆ 142ರಿಂದ 162, MGB 82ರಿಂದ 98, JSP 0 to 4 ಅಂಡ್ ಅದರ್ಸ್ 0 to 3.
ಪಿ ಮಾರ್ಕ್ ಸಮೀಕ್ಷೆಯು ಕೂಡ ಎನ್ ಡಿ ಎಗೆ ಈ ಸಲ ಬಹುಮತ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇರೋದಂದರೆ ETG ಬಿಹಾರ ಹೊರತುಪಡಿಸಿ ಎನ್ ಡಿ ಎಗೆ ಈಗ ಬಹುತೇಕ ಈಗ ಬಂದಿರುವ ಸಮೀಕ್ಷೆಗಳು ಎಲ್ಲವೂ ಕೂಡ ಎನ್ ಡಿ ಎಗೆ ಬಹುಬಾರಕ್ ಅಂತ ಹೇಳ್ತಾ ಇದ್ದಾವೆ. ETG ಬಿಹಾರ್ನಿಂದ ಮಾತ್ರ ಇಂಡಿ ಕೂಟಕ್ಕೆ ಅಧಿಕಾರದ ಚುಕ್ಕಾಣಿ ಅಂತ ಹೇಳ್ತಾ ಇದೆ. 11 ಮತಗಟ್ಟೆ ಸಮೀಕ್ಷೆಗಳ ಪೈಕಿ 10ರಲ್ಲಿ ಎನ್ ಡಿ ಎಗೆ ಈಗ ಬಿಹಾರದ ಗದ್ದುಗೆಯ ಭವಿಷ್ಯ ಅಂತ ಹೇಳ್ತಾ ಇದೆ. ಕೇವಲ ETG ಬಿಹಾರ್ ಮತಗಟ್ಟೆಯಲ್ಲಿ ಮಾತ್ರ ಇಂಡಿಯಾಗೆ ಗದ್ದುಗೆ ಅಂತ ಒಂದು ಕಡೆ ಹೇಳ್ತಾ ಇದೆ ಒಂದು ಸಮೀಕ್ಷೆ ಇಂಡಿಯಾ ಕೂಟಕ್ಕೆ, ಇನ್ನು ಉಳಿದಿರುವ 10ರಿಂದ 11 ಸಮೀಕ್ಷೆ NDA ಕೂಟಕ್ಕೆ ಬಹುಪರಾಗಿ ಹೇಳ್ತಾ ಇದೆ. ನೋಡಿ, ಈ ಸರ್ವೆಗಳು ಇಲ್ಲಿವರೆಗೂ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಆಗಿಲ್ಲ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಷನ್, ETG ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಇದೇ ಸಂಸ್ಥೆ 2024ರಲ್ಲಿ NDAಗೆ 430 ಸೀಟ್ ಕೊಡ್ತೀವಿ ಅಂತ ಹೇಳಕ್ಕೆ ಈ ಸಲ ನಿಮಗೆ 155 ಕೊಟ್ಟಾರ. ಅಲ್ಲ ನೋಡಿ, ನಾವು ನೋಡಿ ಯಾವ ಸರ್ವೆ ಏಜೆನ್ಸಿನೂ ಅಲ್ಲ, ಯಾವ ಸರ್ವೆ ಏಜೆನ್ಸಿನೂ ನಾವು ಬಿಲೀವ್ ಮಾಡಲ್ಲ. ನಾನು ಇನ್ನೊಂದು ಕ್ವಶನ್ಗೆ ಬರ್ತೀನಿ. ಈಗ ಇಂಪ್ಯಾಕ್ಟ್ಗಳ ಬಗ್ಗೆ ಬರುವಾಗ ಕೆಲವೊಮ್ಮೆ ಯಾವ ರಾಜ್ಯ ಸರ್ಕಾರಗಳ ಇಂಪ್ಯಾಕ್ಟ್ಗಳು ಕೂಡ ಇನ್ನೊಂದು ರಾಜ್ಯ ಸರ್ಕಾರದ ಗವರ್ಮೆಂಟ್ನ ಮೇಲೆ ಆಗಲಿ ಅಥವಾ ಪಕ್ಷದ ಮೇಲೆ ಆಗಲಿ ಇಂಪ್ಯಾಕ್ಟ್ ಮಾಡೋದನ್ನು ನಾವು ಅಷ್ಟು ಕೇಳ್ತಾ ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ಎವರ್ ಈಗ ನಮಗೆ ಎಲ್ಲೋ ಬಿಹಾರ ಎಲೆಕ್ಷನ್ ಕೂಡ ಕರ್ನಾಟಕ ನಮ್ಮ ರಾಜ್ಯದಲ್ಲೂ ಕೂಡ ಸರ್ಕಾರದ ಮೇಲೆ ಇಂಪ್ಯಾಕ್ಟ್ಗಳನ್ನು ತರಬಹುದು ಅನ್ನುವ ಡಿಸ್ಕಷನ್ಗಳು ಆಗ್ತಾ ಇದೆ. ಯಾಕಂದರೆ ಡೇ 1ನಿಂದ ಕರ್ನಾಟಕ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಮಾಡಿದ ಮೇಲಿಂದ ಕೂಡ ಸಿದ್ದರಾಮಯ್ಯನವರು ಯಾವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಆವತ್ತಿಂದ ಇವತ್ತಿನವರೆಗೂ ಕೂಡ ಡೈಲಿ ನಾವು ಕೇಳುವಂತಹ ಒಂದು ಮಂತ್ರ ಯಾವುದಂತ ಹೇಳಿದ್ರೆ CM ಚೇಂಜ್ ಆಗ್ತಾರೆ ಅನ್ನುವ ಮಂತ್ರ. ಅದು ಎವ್ರಿ ಡೇ ಡಿಸ್ಕಷನ್. ನೀವು ನಮ್ಮ ಮೀಡಿಯಾಗಳಿಗೆ ನೋಡಿದರೆ ಏನೂ ನ್ಯೂಸ್ ಇಲ್ಲ ಅಂತ ಹೇಳಿದರೆ CM ಬದಲಾವಣೆಯ ನ್ಯೂಸ್ ಆದರೂ ಏನಾದರೂ ಇದೇನಪ್ಪ ಹುಡುಕುವ ಅಂತ ಇರುವಂಥ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿದೆ. ನಾವು ಸಮಯವಿಲ್ಲ ಸರ್. ಈಗ ನಿಮಗೆ ಆನ್ ಇಂಪ್ಯಾಕ್ಟ್, ಪಕ್ಷದ ಇಂಪ್ಯಾಕ್ಟ್ ಮತ್ತೆ ಮಾತಾಡುವ, ಕಾಂಗ್ರೆಸ್ ಪಕ್ಷದ ಇಂಪ್ಯಾಕ್ಟ್ ಮತ್ತೆ ಮಾತಾಡುವ. ನಮ್ಮ ರಾಜ್ಯದಲ್ಲಿ ಈಗ CM ಚೇಂಜ್ ಕೂಗು ಅಥವಾ ರೀಶಫಲ್ ಅನ್ನುವ ಎರಡೂ ಕೂಗುಗಳು ಕೇಳಿ ಬರ್ತಾ ಇದ್ದಾವೆ. ಅಲ್ಲಿ ಎಲ್ಲೋ ಬಿಹಾರದಲ್ಲಿ ಕಾಂಗ್ರೆಸ್ ಮುನ್ನಡೆದರೆ ಅಂದರೆ ಇಂಡಿ ಗವರ್ಮೆಂಟ್ ಏನಾದರೂ ಅಲ್ಲಿ ಫಾರ್ಮ್ ಮಾಡುವ ಚಾನ್ಸಸ್ ಸಿಕ್ಕಿದ್ರೆ ಕಾಂಗ್ರೆಸ್ ಸರ್ಕಾರವು, ಕಾಂಗ್ರೆಸ್ ಏನು ಹೈಕಮಾಂಡ್ ಇದೆ ಅದು ಸಿದ್ದರಾಮಯ್ಯನವರ ಸರ್ಕಾರವನ್ನು ತೆಗೆದು DK ಶಿವಕುಮಾರ್ ಅವರಿಗೆ ಅದರ ಮುಂಚೂಣಿಯನ್ನು ಕೊಡಬಹುದು ಅನ್ನುವ ಒಂದು ಕೂಗು. ಇನ್ನೊಂದು ಕಡೆ ಎಲ್ಲೇ ಅಲ್ಲಿ ಒಂದು ಡಿಸಾಸ್ಟರ್ ಆಗಿಬಿಟ್ರೆ ಪುನಃ ಕಾಂಗ್ರೆಸ್ಗೆ, ಇಂಡಿ ಒಕ್ಕೂಟಕ್ಕೆ, ಆ ಒಂದು ದುಸ್ಸಾಹಸಕ್ಕೆ ಇಲ್ಲಿ ಕೈ ಹಾಕಲ್ಲ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಒಂದು ಇಲ್ಲಿದೆ, ಇನ್ನೊಂದು ತೆಲಂಗಾಣದಲ್ಲಿದೆ ಕಾಂಗ್ರೆಸ್ಗೆ. ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಲಿಕ್ಕೆ ಕಾಂಗ್ರೆಸ್ ಹೋಗಲ್ಲ ಅನ್ನೋದು ಒಂದಿದೆ. ನಿಮ್ಗೇನು ಅನಿಸುತ್ತೆ? ಈ ಒಂದು ಬಿಹಾರ್ ಎಲೆಕ್ಷನ್ ಸಪೋಸ್ ಈಗ ಬಂದ ರೀತಿಯಲ್ಲಿ NDA ಈ ರೀತಿಯ ಮುನ್ನಡೆಯನ್ನು ಪಡ್ಕೊಂಡ್ರೆ ರಾಜ್ಯ ಸರ್ಕಾರದಲ್ಲಿ ನೀವು ನೋಡಿದ್ರಿ, ರಾಜಸ್ಥಾನದಲ್ಲಿ ಯಾವ ರೀತಿಯ ಒಂದು ಒಪ್ಪಂದಗಳು ಇದ್ದರೂ ಕೂಡ ಅಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಕೂಡ ಸಚಿನ್ ಪೈಲಟ್ 1 ವರ್ಷ ಬಿಟ್ಕೊಡು ಅಂತ ಹೇಳುವಾಗಲೂ ಕೂಡ ಅಲ್ಲಿ ಗೆಹ್ಲೋಟ್ ಅವರಿಗೆ ನೀವು AICC ಅಧ್ಯಕ್ಷರಾಗ್ಬಿಡಿ, ನೀವು ಬೇಕಾದರೆ CM ಸ್ಥಾನ ಬಿಟ್ಕೊಡಿ ಅಂತ ಹೇಳಿದಾಗ ಅಲ್ಲಿನವರು ಬಿಟ್ಕೊಟ್ಟಿಲ್ಲ. ಅಲ್ಲಿ ಕಾಂಗ್ರೆಸ್ ಆ ದುಸ್ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಈಗ ಬಿಹಾರಲ್ಲಿ ಈ ರೀತಿಯ ಎಲೆಕ್ಷನ್ ಬಂದರೆ ಕರ್ನಾಟಕದಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಆಗಬಹುದು ಅನ್ನೋದು ನೀವು ಹೇಳೋದು.